ಯೂಟ್ಯೂಬ್ ಕುಟುಂಬದವರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಹೊಸದಾಗಿ ಗಾರ್ಡನ್ ಶುರು ಮಾಡೋರು ಪೀಸ್ ಲಿಲಿ ಕೂಡ ಬೆಳಿಬಹುದು ಈಸಿಯಾಗಿ, ಯಾವುದೇ ತರದ ರೋಗ ಬರಲ್ಲ ಅಂತೇಳಿ ಒಂದು ವಿಡಿಯೋನ ಹಾಕಿದ್ದೆ. ಈಗಾಗಲೇ ನೀವೆಲ್ಲರೂ ನೋಡಿರ್ತೀರಾ. ಮತ್ತೆ ಹಾಗೇನೆ ಮನೆಯಲ್ಲೇ ಈಸಿಯಾಗಿ ಸೊಪ್ಪನ್ನು ಕೂಡ, ಹೊಸದಾಗಿ ಗಾರ್ಡನ್ ಶುರು ಮಾಡೋರು ಸೊಪ್ಪುಗಳನ್ನು ಕೂಡ, ತರಕಾರಿಗಳನ್ನು ಕೂಡ ಫಸ್ಟ್ ಟ್ರೈ ಮಾಡ್ಬೇಕು. ಈಗ ನಾನು ಸೊಪ್ಪನ್ನ ಹಾಕ್ತಾ ಇದ್ದೀನಿ, ಸೊಪ್ಪಿಂದು ಬೀಜಗಳನ್ನ ಹಾಕ್ತಾ ಇದ್ದೀನಿ. ಅದ್ರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಮನೆ ಹತ್ರ ಜಾಗ ಇದೆ ಅಂದ್ರೆ ನೆಲದಲ್ಲೂ ಕೂಡ ಹಾಕೋಬಹುದು. ನಮ್ಗೆ ನೆಲದಲ್ಲಿ ಜಾಗ ಇಲ್ಲ, ಹಾಗಾಗಿ ಈ ತರ ಅಗಲವಾದ ಒಂದು ಪ್ಲಾಸ್ಟಿಕ್ ಟ್ರೇನ ತಗೊಂಡಿದ್ದೀನಿ. ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ನಿಮ್ದು ಊರಿನಲ್ಲಿ ಎಲ್ಲಾದ್ರೂ ಈ ತರ ಪ್ಲಾಸ್ಟಿಕ್ ಟ್ರೇಗಳನ್ನ ಮಾರ್ತಾ ಇರ್ತಾರೆ, ಅಲ್ಲೂ ಕೂಡ ತಗೊಂಡ್ ಬರ್ಬೋದು. ಇಲ್ಲ ಅಂದ್ರೆ ಗ್ರೋ ಬ್ಯಾಗ್ ಗಳು ಕೂಡ ಈಸಿಯಾಗಿ ಸಿಗುತ್ತೆ, ಆನ್ಲೈನ್ ಅಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಆನ್ಲೈನ್ ಅಲ್ಲಿ ಕೂಡ ನೀವು ಗ್ರೋ ಬ್ಯಾಗ್ ನ ತಗೊಂಡು ಗ್ರೋ ಬ್ಯಾಗ್ ಅಲ್ಲೂ ಕೂಡ ಈಸಿಯಾಗಿ ಸೊಪ್ಪುಗಳನ್ನ ಬೆಳಿಬಹುದು. ನಾನು ಅದು ಆಲ್ರೆಡಿ ಮಣ್ಣನ್ನೆಲ್ಲ ನಂದು ಹಿಂದೆನೆ ಮಣ್ಣು ಎಲ್ಲ ಹಾಕಿ ರೆಡಿ ಮಾಡಿರೋದ್ರಿಂದ ಈಗ ಅದಕ್ಕೆ ಪಾಟಿಂಗ್ ಮಿಕ್ಸ್ ಏನ್ ಹಾಕೋಬೇಕು ಏನು ಅನ್ನೋದನ್ನ ತೋರಿಸ್ತಾ ಇಲ್ಲ. ನೀವು ಪಾಟಿಂಗ್ ಮಿಕ್ಸ್ಗೆ ಫಸ್ಟ್ ಸ್ವಲ್ಪ ಮಣ್ಣು ಹಾಕೊಳ್ಳಿ. ಅಂದ್ರೆ ಒಂದೇ ಅಳತೆನಲ್ಲಿ ಎರಡು, ಇವಾಗ ಯಾವ್ದಾದ್ರು ಒಂದು ಪಾಟ್ ಇರ್ಬೋದು, ಚಿಕ್ಕ ಪಾಟ್ಗಳಲ್ಲಿ 2 ಪಾಟ್ ಅಲ್ಲಿ ಮಣ್ಣನ್ನ ಹಾಕೊಂಡ್ರೆ 1 ಪಾಟ್ ಕೋಕೋಪೀಟ್ ಹಾಕೊಳ್ಳಿ, 1 ಪಾಟ್ ಗೊಬ್ಬರನ ಹಾಕೊಳ್ಳಿ. ಹಾಗೆ ಒಂದ್ ಸ್ವಲ್ಪ ಫಂಗಿಸೈಡು ಅಥವಾ ಹುಡಾಶು, ನೀಮ್ ಪೌಡ್ರು ಏನಿರುತ್ತೆ ಅದನ್ನ ಹಾಕೊಂಡು ನೀವು ಮಣ್ಣನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಣ್ಣನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮರಳನ್ನು ಕೂಡ ಹಾಕೊಳ್ಳಿ. ಸೊಪ್ಪುಗಳು ಬೆಳೆಯುವಾಗ ಮರಳು ಇದ್ದಷ್ಟು ಕೂಡ ಈಸಿಯಾಗಿ ಬೆಳಿಬಹುದು. ಮರಳನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಮರಳನ್ನ ಹಾಕದಷ್ಟು ಮಣ್ಣು ಉಡುಗುಡಿಯಾಗಿರುತ್ತೆ, ಬೇರುಗಳು ಉಸಿರಾಡೋದಕ್ಕೆ ತುಂಬಾನೇ ಒಳ್ಳೇದು. ಹಾಗಾಗಿ ನೋಡಿ, ನಾನೀಗ ಸೊಪ್ಪಿನ ಬೀಜ ಹಾಕಿದ್ದೆ. ಮನೆಯಲ್ಲಿ ಈ ರೀತಿಯಾಗಿ ಮೊಳಕೆ ಬಂದಿರುತ್ತೆ, ಅದಕ್ಕೆ ಅಂತ ಒಂದು ಸಪರೇಟ್ ಪಾರ್ಟ್ ಏನ್ ಬೇಕಾಗಲ್ಲ. ಅದೇ ಪಾರ್ಟಿನಲ್ಲೇನೆ ನಾನು ಮೊಳಕೆ ಬಂದಿರ್ತಕ್ಕಂತ ಸ್ವಲ್ಪ ಹಾಳಾಗಿರ್ತಕ್ಕಂತ ಈರುಳ್ಳಿನ ತಗೊಂಡ್ ಬಂದು ಅಲ್ಲಿ ನೆಡ್ತಾ ಇದ್ದೀನಿ. ಈರುಳ್ಳಿ ಬರುತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ, ಆದ್ರೆ ಈರುಳ್ಳಿಯಿಂದ ಹೂವಾಗಳು ಬರುತ್ತೆ, ಅದು ಪೈಪ್ ತರ ಬರುತ್ತೆ ನೋಡಿ. ಅದನ್ನ ಉಪ್ಪಿಟ್ಟಿಗೆ ಹಾಕೋಬಹುದು, ರೊಟ್ಟಿಗೆ ಹಾಕೋಬಹುದು, ಮತ್ತೆ ಶಾವ್ಗೆ ಉಪ್ಪಿಟ್ಟು ಮಾಡುವಾಗ್ಲೂ ಹಾಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಕೆಲವೊಂದ್ ಕಡೆ ಮಾರ್ಕೆಟ್ ಗಳಲ್ಲಿ ಅವೈಲಬಲ್ ಇರುತ್ತೆ, ಕೆಲವೊಂದ್ ಕಡೆ ಸಿಗೋದಿಲ್ಲ. ಸಿಗದೆ ಇರೋರು ಕೂಡ ವೇಸ್ಟ್ ಮಾಡದೆ ಈರುಳ್ಳಿನೂ ಕೂಡ ಬೆಳ್ಕೋಬಹುದು, ಮತ್ತೆ ಅಲ್ಲಿ ಈರುಳ್ಳಿನೂ ಕೂಡ ಗ್ರೋತ್ ಆಗುತ್ತೆ. ನಾನು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ನೋಡಿ, ಈರುಳ್ಳಿ ಹಾಕಿದಾದ್ಮೇಲೆ ಮತ್ತೆ ನಾನು ಸ್ವಲ್ಪ ಅದ್ರ ಮೇಲೆ ಸೊಪ್ಪಿನ ಬೀಜನ ಹಾಕ್ತಾ ಇದ್ದೀನಿ. ಸೊಪ್ಪಿನ ಬೀಜ ಹಾಕಿದಾದ್ಮೇಲೆ ಸ್ವಲ್ಪ ಲೈಟ್ ಆಗಿ ಕೈಯಲ್ಲಿ ಪ್ರೆಸ್ ಮಾಡಿ, ಜೋರಾಗಿ ಪ್ರೆಸ್ ಮಾಡಿದ್ರೆ ಅಲ್ಲೇ ಕಚ್ಕೊಂಡ್ಬಿಡುತ್ತೆ. ಜೋರಾಗಿ ಪ್ರೆಸ್ ಮಾಡಬಾರ್ದು, ನಿಧಾನಕ್ಕೆ ಪ್ರೆಸ್ ಮಾಡಿ ಮೇಲ್ಗಡೆ ಒಂದ್ ಸ್ವಲ್ಪ ಮಣ್ಣನ್ನ ಅದೇ ರೀತಿಯಾಗೇನೆ ಎಲ್ಲಾದ್ರ ಮೇಲೂ ಉದುರಿಸ್ಕೊ ಬರ್ಬೇಕು. ಹೆವಿಯಾಗಿ ಮಣ್ಣನ್ನ ಹಾಕಿದ್ರು ಕೂಡ ಸೊಪ್ಪಿನ ಬೀಜಗಳು ಗ್ರೋತ್ ಆಗೋದಿಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಹೆವಿಯಾಗಿ ಮೇಲ್ಗಡೆ ಮಣ್ಣನ್ನ ಹಾಕಬಾರ್ದು. ಒಂದು 1/4 ಇಂಚಷ್ಟು ಅಷ್ಟೇ ಮಣ್ಣನ್ನ ಹಾಕೋಬೇಕು. ಹಾಕೊಂಡಿದ್ದಾದ್ಮೇಲೆ ನೋಡಿ, ಇವಾಗ ನಾನು ಡಬಲ್ ಬೀನ್ಸ್ ಇದೆ. ನಾನು ಹಿಂದೆ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಿಮ್ಗೆ ನೆನ್ಪಿರುತ್ತೆ. ಡಬಲ್ ಬೀನ್ಸ್ ಕೂಡ ಇದು ನಮ್ಮ ಗಾರ್ಡನ್ ಅಲ್ಲೇ ಬಿಟ್ಟಿರುವಂತದ್ದು, ನನ್ನ ತಮ್ಮನ ಮನೆಯಿಂದ ತಗೊಂಡ್ ಬಂದಿದ್ದೆ. ಅದು ಹಾಕಿದ್ಮೇಲೆ ಅದರಲ್ಲೂ ಕೂಡ ನಾನು ಎಷ್ಟೊಂದು ಅದು ಡಬಲ್ ಬೀನ್ಸ್ ನಲ್ಲಿ ಬಾತು, ಪಲಾವು ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡು, ಸಾಂಬಾರ್ ಮಾಡೋದಕ್ಕೂ ಯೂಸ್ ಮಾಡಿ ಇನ್ ಸ್ವಲ್ಪನ ಒಣಗಿಸಿ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನ ಕೂಡ ಮತ್ತೆ ನಾನು ಹಾಕ್ತಾ ಇದ್ದೀನಿ, ಡಬಲ್ ಬೀನ್ಸ್ ನ ಹಾಕ್ತಾ ಇದ್ದೀನಿ ಬೆಳೆಯೋದಿಕ್ಕೆ ಅಂತ ಹೇಳ್ಬಿಟ್ಟು. ಮತ್ತೆ ನೋಡಿ, ವಿಳೆದೆಲೆ ಬೆಳೆ ಕೂಡ ಮನೆಯಲ್ಲೇ ಹಾಕೊಂಡಿದ್ದೀನಿ. ಈಗ ನಮ್ಗೆ ಪೂಜೆಗೆ ಕಳ್ಸಕ್ಕೆ ಬೇಕು ಅಂತ ಅಂದ್ರೆ ಅದನ್ನು ಕೂಡ ಹಾಕೋಬಹುದು. ಮತ್ತೆ ವಿಳೆದೆಲೆ ಬಳ್ಳಿ ಹತ್ರ ಸ್ವಲ್ಪ ಜಾಗ ಇದೆ, ವಿಳೆದೆಲೆ ಹಾಕಿರ್ತಕ್ಕಂತ ಪಾಟು ಮಣ್ಣು ಗಟ್ಟಿ ಆಗಿದೆ. ಆ ಮಣ್ಣನ್ನ ಸ್ವಲ್ಪ ಲೂಸ್ ಮಾಡಿ ಇವಾಗ ಸ್ವಲ್ಪ ಗೊಬ್ಬರಗಳನ್ನ ಕೊಡೋಣ ಅಂತೇಳಿ ನಾನು ಈ ರೀತಿಯಾಗಿ ಮಣ್ಣನ್ನ ಲೂಸ್ ಮಾಡ್ತಾ ಇದ್ದೀನಿ. ನಾವು ಗಿಡಗಳು ಹಾಕಿದಾದ್ಮೇಲೆ ಹಾಗೆ ಬಿಟ್ಬಿಡ್ಬಾರ್ದು. ನಾವು 1 ತಿಂಗಳು 2 ತಿಂಗಳು ಅಟ್ಲೀಸ್ಟ್ 1-2 ತಿಂಗಳಿಗೆ ಒಂದ್ಸಲ ಆದ್ರೂ ಈ ತರ ಮಣ್ಣನ್ನ ಲೂಸ್ ಮಾಡ್ತಾ ಇರ್ಬೇಕು. ಮತ್ತೆ ಅಲ್ಲಿ ಗಿಡಗಳಲ್ಲಿ ಬೇರ್ ಕೂಡ ಬೆಳ್ಕೊಂಡ್ಬಿಟ್ಟಿರುತ್ತೆ. ಬೇರನ್ನ ನಾವು ಪದೇ ಪದೇ ರೀಪಾಟ್ ಮಾಡೋದಿಕ್ಕೆ ಆಗಲ್ಲ. ಅವಾಗ ಈ ರೀತಿಯಾಗಿ ಮಣ್ಣನ್ನ ಲೂಸ್ ಮಾಡ್ತಾ ಇದ್ದಾಗ ಸಣ್ಣ ಸಣ್ಣ ಬೇರ್ಗಳು ಕೂಡ ನಮ್ ಕೈಗೆ ಕಿತ್ಕೊಂಡ್ ಬರುತ್ತೆ.
ಆಮೇಲೆ ದೊಡ್ಡ ದೊಡ್ಡ ಬೇರುಗಳು ಬೆಳೆಯೋದಿಕ್ಕೆ ಅವಕಾಶ ಕೂಡ ಆಗುತ್ತೆ. ನಾನು ಅದಕ್ಕೆ ಒಂದ್ ಸ್ವಲ್ಪ ಕುರಿ ಗೊಬ್ಬರನ ಹಾಕಿ ಮತ್ತೆ ಈಗ ಅದನ್ನ ಸುತ್ತ ಮಣ್ಣನ್ನ ಹಾಕಿ ಹಾಗೆ ಮುಚ್ತಾ ಇದ್ದೀನಿ. ಈ ರೀತಿಯಾಗಿ ಅವಾಗ ಅವಾಗ ಗೊಬ್ಬರಗಳನ್ನ ಕೂಡ ಕೊಟ್ಕೋಬೇಕು. ನಿಮ್ಮ ಹತ್ರ ಹಸಿರು ಗೊಬ್ಬರ ಇದ್ರೆ ಹಾಕ್ಬೋದು, ವರ್ಮಿ ಕಾಂಪೋಸ್ಟ್ ಇದ್ರು ಕೂಡ ಹಾಕೋಬಹುದು. ಮತ್ತೆ ಹಾಗೇನೆ ಕುರಿ ಗೊಬ್ಬರ ಇತ್ತು ಅಂದ್ರೆ ಅದನ್ನು ಕೂಡ ಹಾಕೋಬಹುದು. ಇದು ಅಡೇನಿಯಂ ಗಿಡ ನಮ್ಗೆ ಫ್ರೆಂಡ್ ಒಬ್ರು ಲಿಂಗಸಗೂರಿಂದ ಕಳ್ಸಿಕೊಟ್ಟಿದ್ರು. ನೋಡಿ ಇಷ್ಟು ದೊಡ್ಡದಾಗಿದೆ. ನನ್ ಫ್ರೆಂಡಿಗೂ ಕೂಡ 2 ಕೊಟ್ಟೆ, ನಾನೊಂದು ಇಟ್ಕೊಂಡೆ, 3ನ ಕಳ್ಸಿದ್ರು. ನನ್ ಫ್ರೆಂಡ್ ನನ್ಗೂ ಬೇಕು ಅಂತೇಳಿ ಅವರು 2 ತಗೊಂಡೋದ್ರು, ನಾನ್ 1ನ್ನ ಇಟ್ಕೊಂಡೆ. ಈಗ ಅದನ್ನು ಮಣ್ಣನ್ನು ಕೂಡ ಲೂಸ್ ಮಾಡಿ ಅದಕ್ಕೂ ಸ್ವಲ್ಪ ಗೊಬ್ಬರನ ಹಾಕೋಣ ಅಂತೇಳಿ ಗೊಬ್ಬರಗಳನ್ನ ಹಾಕೊಂತಾ ಇದ್ದೀನಿ. ಇದೇ ರೀತಿಯಾಗೇನೆ ಗಾರ್ಡನ್ ಕೆಲಸಗಳು ಪ್ರತಿದಿನನೂ ಏನಾದ್ರೂ ಇದ್ದೇ ಇರುತ್ತೆ. ನಮ್ಮ ಟೈಮ್ ಪಾಸ್ ಕೂಡ ಆಗತ್ತೆ. ನಮ್ಮ ಮನೆಯಲ್ಲಿ ಏನ್ ಬೇಕೋ ಅದನ್ನ ನಾವು ಬೆಳ್ಕೊಂಡಂಗು ಅನ್ಸುತ್ತೆ. ನೋಡಿ ಸ್ಫಟಿಕ ಗಿಡಗಳನ್ನ ಪ್ರೂನಿಂಗ್ ಮಾಡಿದೆ. ಪ್ರೂನಿಂಗ್ ಮಾಡಿದಾದ್ಮೇಲೆ ಮತ್ತೆ ಅಲ್ಲಿ ಒಂದೊಂದು ಸ್ಫಟಿಕ ಹೂವು ಬರ್ತಾ ಇದೆ, ಈಗ್ಲೂ ಕೂಡ ಬರ್ತಾ ಇದೆ. ನಿಮ್ಮ ಗಾರ್ಡನ್ ಅಲ್ಲೂ ಕೂಡ ಸ್ಫಟಿಕ ಹೂವು ಬಿಡ್ತಾ ಇದೆಯಾ ಇವಾಗ್ಲೂನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸ್ಫಟಿಕ ಗಿಡದನು ಪಾಟನ್ನು ಕೂಡ ನೋಡಿ ಗ್ರೋ ಬ್ಯಾಗ್ ಅಲ್ಲಿ ಹಾಕೊಂಡಿದೀನಿ. ನಾನು ಕೆಲವೊಂದು ಗಿಡಗಳನ್ನ ಪಾಟಲ್ಲಿ ಬೆಳೆದಿದ್ದೀನಿ, ಕೆಲವೊಂದು ಗಿಡಗಳನ್ನ ಗ್ರೋ ಬ್ಯಾಗ್ ಅಲ್ಲಿ ಹಾಕೊಂಡಿದೀನಿ. ಈಗ ಅದಕ್ಕೂ ಕೂಡ ಎಲ್ಲಾ ಮಣ್ಣನ್ನ ಲೂಸ್ ಮಾಡಿ ಗೊಬ್ಬರನ ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಣ್ಣು ಪುಡಿ ಆಗಿರ್ಬೇಕು, ಅವಾಗ್ಲೇನೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಅಂಟು ಮಣ್ಣಿದ್ರೆ ಅಷ್ಟು ಚೆನ್ನಾಗಿ ಗಿಡಗಳು ಗ್ರೋತ್ ಆಗಲ್ಲ. ಮತ್ತೆ ಕೆಲವೊಂದು ಎಲೆಗಳು, ಒಣಗಿದ ಎಲೆಗಳೆಲ್ಲ ಈ ತರ ಪಾಟಲ್ಲಿ ಬಿದ್ದಿರುತ್ತೆ. ಅದನ್ನು ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ನಾವು ಪ್ರತಿ ಸಲನು ಕ್ಲೀನ್ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಆ ಎಲೆ ಬಿದ್ದಿರುತ್ತಲ್ಲ ಅದ್ರ ಮೇಲೆನೆ ನಾವು ನೀರನ್ನ ಹಾಕ್ತಾ ಇರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಆ ಒಣಗಿದ ಎಲೆಗಳನ್ನ ಬೇಕಿದ್ರೆ ನೀವು ಈ ರೀತಿಯಾಗಿ ಮಣ್ಣನ್ನ ಲೂಸ್ ಮಾಡಿ ಒಳಗಡೆಗೆ ಹಾಕಿದ್ರೆ ಅದು ಗೊಬ್ಬರ ರೀತಿನಲ್ಲಿ ಕೂಡ ಆಗತ್ತೆ. ಇಲ್ಲ ಅಂತ ಅಂದ್ರೆ ಅದು ಎಲೆನ ತೆಗ್ದ್ಬಿಡ್ಬೇಕು. ತೆಗ್ದ್ಬಿಟ್ಟು ಗೊಬ್ಬರಗಳನ್ನ ಹಾಕ್ಬೇಕು. ನೋಡಿ ಇದು ಕೂಡ ಶಂಖಪುಷ್ಪ ಗಿಡ. ಶಂಖಪುಷ್ಪ ಗಿಡದಲ್ಲೂ ಕೂಡ ಎಷ್ಟು ಬೇರ್ ಬಂದಿದೆ. ನಾವು ಆ ರೀತಿಯಾಗಿ ಮಣ್ಣನ್ನ ಲೂಸ್ ಮಾಡ್ತಾ ಇದ್ವಿ ಅಂದಾಗ ಆಗ ಸಣ್ಣ ಸಣ್ಣ ಬೇರ್ಗಳು ಕೂಡ ನಮ್ಗೆ ಬಂದ್ಬಿಡುತ್ತೆ ಕ್ಲೀನ್ ಆಗಿ. ಪದೇ ಪದೇ ರೀಪಾಟ್ ಮಾಡೋಷ್ಟು ಕೂಡ ಇರಲ್ಲ. ಶಂಖಪುಷ್ಪ ಹೂವಿನ ಗಿಡ ನೀವ್ ಎಷ್ಟೇ ಕೇರ್ ಮಾಡಿದ್ರು ಈ ತರ ಅಂತೂ ಬರ್ತಾ ಇರುತ್ತೆ. ಇದಕ್ಕೆ ತುಂಬಾ ಬಿಸಿಲು ಬೇಕು. ನಾನು ಇಟ್ಟಿರೋ ಜಾಗದಲ್ಲಿ ಸ್ವಲ್ಪ ಬಿಸಿಲು ಬರಲ್ಲ, ಯಾಕಂದ್ರೆ ಅರ್ಧ ದಿನ ಮಾರ್ನಿಂಗ್ ಬಿಸಿಲು ಏನ್ ಬರುತ್ತೆ ಅದಷ್ಟೇ ಅದಕ್ಕೆ ಬಿಸಿಲು ತಾಕೋದು, ಜಾಸ್ತಿ ಬಿಸಿಲು ಬರಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಪದೇ ಪದೇ ನನ್ಗೆ ಶಂಖಪುಷ್ಪ ಗಿಡದಲ್ಲಿ ಫಂಗಸ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಸೊಪ್ಪು ಏನ್ ಹಾಕಿದೆ ಅದಕ್ಕೆ ನೀರನ್ನ ಹಾಕೋಣ. ಯಾವುದೇ ಕಾರಣಕ್ಕೂ ಜಗ್ಗಿಂದ ನೀರನ್ನ ತೆಗೆದು ಹಾಕ್ಬಾರ್ದು. ನಿಧಾನಕ್ಕೆ ಸ್ಪ್ರೇ ಮಾಡೋ ರೀತಿನಲ್ಲಿ ಹಾಕ್ಬೇಕು. ಇಲ್ಲ ಇದೇ ರೀತಿಯಾಗಿ ಕೈನಲ್ಲಿ ಚುಮ್ಕಿಸ್ಬೇಕು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ನೀವು ಹಾಕಿರೋ ಬೀಜ ಏನಿರುತ್ತೆ ಅದು ಮೇಲ್ಗಡೆ ಬಂದ್ಬಿಡುತ್ತೆ. ತುಂಬಾ ಫೋರ್ಸ್ ಆಗಿ ನೀರನ್ನ ಹಾಕ್ಬಾರ್ದು, ಲೈಟ್ ಆಗಿ ಚುಮ್ಸೋ ರೀತಿನಲ್ಲೇನೆ ಹಾಕ್ಬೇಕು. ಇಲ್ಲ ಸ್ಪ್ರೇ ಇರುತ್ತೆ ಅಂದ್ರೆ ಸ್ಪ್ರೇನಲ್ಲೂ ಕೂಡ ನೀವು ಸ್ವಲ್ಪ ದೂರದಿಂದ ನಿಧಾನಕ್ಕೆ ಸ್ಪ್ರೇನ ಮಾಡಿ ಈ ರೀತಿಯಾಗಿ ಹಾಕ್ಬೇಕು. ಇಲ್ಲಾಂದ್ರೆ ಹಾಕಿರ್ತಕ್ಕಂಥ ಬೀಜ ಎಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ. ಇದಕ್ಕೂ ಕೂಡ ನೀರನ್ನು ಹಾಕಿ ಆಗಿದೆ. ಗೊಬ್ಬರ ಹಾಕಿದ ಮೇಲೆ ನೀರನ್ನು ಹಾಕಬೇಕು, ಇಲ್ಲಾಂದರೆ ಹೀಟ್ ಜಾಸ್ತಿ ಆಗುತ್ತೆ, ಅಂದರೆ ಶಾಖ ಉತ್ಪತ್ತಿ ಆಗಿಬಿಡುತ್ತೆ. ಹಾಗಾಗಿ ಮತ್ತು ಇದಕ್ಕೂ ಕೂಡ ಬೀಜ ಹಾಕಿದಾದ್ಮೇಲೆ ಈ ರೀತಿಯಾಗಿ ನಿಧಾನಕ್ಕೆ ಚುಮ್ಕಿಸಿ ನೀರು ಹಾಕಿದೆ. ಮತ್ತು ಇದಕ್ಕೂ ಅಷ್ಟೇ ಮತ್ತು ಇದಕ್ಕೆ ಜೀನಿಯ ಬೀಜ ಹಾಕಿದ್ದೀನಿ. ಇದು ಎಲ್ಲ ಜೀನಿಯ ಬೀಜ ಹಾಕಿದ್ದೀನಿ. ನೋಡೋಣ ಬರುತ್ತಾ ಅಂತೇಳಿ, ಯಾಕಂದರೆ ಅದು ಫ್ಲವರ್ ಇನ್ನೂ ಬಲ್ತಿರಲಿಲ್ಲ, ಆವಾಗಲೇ ಕಿತ್ಕೊಂಡು ಬಂದಿದ್ವಿ. ಹಾಗಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಅಂತ ಹಾಕಿದ್ದೀನಿ. ಮತ್ತು ಇದಕ್ಕೂ ಕೂಡ ಹಾಕಿ ನೋಡಿ ಈರುಳ್ಳಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಡಬಲ್ ಬೀನ್ಸ್ ಹಾಕಿದ್ನಲ್ಲ ಇದಕ್ಕೂ ನೀರನ್ನು ಹಾಕಿದೆ. ನೀರನ್ನು ಹಾಕಿ ಮತ್ತು ಇಲ್ಲಿಗೂ ಎಲ್ಲ ಗೊಬ್ಬರ ಹಾಕಿದ ಮೇಲೆ ನೀರನ್ನು ಹಾಕಬೇಕು. ಇಲ್ಲ ಅಂದರೆ ಅದು ತುಂಬ ಹೀಟ್ ಆಗುತ್ತೆ, ಅದಕ್ಕೋಸ್ಕರ. ಅಥವಾ ಸ್ವಲ್ಪ ಒದ್ದೆ ಇತ್ತು ಅಂದಾಗ ಹಾಗೆ ಬಿಟ್ಟರೂ ನಡೆಯುತ್ತೆ, ಅಂದರೆ ತುಂಬ ಒದ್ದೆ ಇದ್ದರೆ ನಡೆಯುತ್ತೆ. ಇಲ್ಲಾಂದರೆ ಸ್ವಲ್ಪನಾದರೂ ನೀರನ್ನು ಹಾಕಬೇಕು. ನೋಡಿ ಈಗ ಗೊಬ್ಬರ ಹಾಕಿದಾದ್ಮೇಲೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ. ಜಾಸ್ತಿ ಹರ್ಕೊಂಡು ಹೋಗೋಷ್ಟು ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಮತ್ತು ಇದಕ್ಕೂ ಅಷ್ಟೇ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನ ಹೊತ್ತಿ ಆಲ್ ಅಂತ ಕೇಳುತ್ತೆ. ಆಲ್ ಅಂತ ಕೊಟ್ರೆ ನಾ ವಿಡಿಯೋ ಹಾಕ್ತಿದ್ದಾಗೆ ಫಸ್ಟ್ ನಿಮ್ಮ ಮೊಬೈಲ್ಗೆ 10 ಅಂತ ಬರುತ್ತೆ. ಆಗ ನೀವು ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು.
ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಮತ್ತೆ ನಾನು ಹೊಸ ಹೊಸ ವಿಷಯಗಳೊಂದಿಗೆ ನಿಮ್ ಮುಂದೆ ತರ್ತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್. ಮತ್ತೆ ನಾನು ಹೊಸ ವಿಷಯದೊಂದಿಗೆ ನಿಮ್ ಮುಂದೆ ಬರ್ತೀನಿ.